ಒಂದೊಳ್ಳೆ ಪ್ಯೂರ್ ವೆಜ್ ಜಾಗದಲ್ಲಿ ಫ್ಯಾಮಿಲಿ ಒಟ್ಟಿಗೆ ಅಥವಾ ವೈಫ್ ಜೊತೆ ಡಿನ್ನರ್ ಡೇಟ್ ಹೋಗೋದಕ್ಕೆ ಈ ಜಾಗನ ಸಜೆಸ್ಟ್ ಮಾಡ್ತೀನಿ. KR ಪುರಂ ಅಲ್ಲಿ ಇವ್ರ ಬ್ರಾಂಚ್ ಬರುತ್ತಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಯಾವ್ದಪ್ಪ ಈ ಜಾಗ ಅಂದ್ರೆ 1947 ಅಂತ ಬಫೆಗಳಿಗಂತಾನೆ ಫೇಮಸ್ ಆಗಿರೋ ಈ ಬ್ರ್ಯಾಂಡ್ ಅಲ್ಲಿ ಅಲಾಕಾರ್ಟ್ ಮೆನುಲಿ ಏನೆಲ್ಲ ಟ್ರೈ ಮಾಡಿದ್ವಿ ಅಂತ ನೋಡಿದ್ರೆ ಹಾಟ್ ಆನ್ ಸೋರ್ ಸೂಪ್ ಮತ್ತೆ ವಾಟರ್ ಮೆಲನ್ ಮೊಯ್ಟೋ ಎರಡು ಕೂಡ ಕುಡಿಯೋದಕ್ಕೆ ಸಕ್ಕತ್ತಾಗಿತ್ತು ಗುರು. ಇನ್ನು ಆಂಬಿಯನ್ಸ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ಪರ್ಫೆಕ್ಟ್ ಆಗಿ ನಿಮ್ ಫ್ಯಾಮಿಲಿ ಜೊತೆ ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ. ಇನ್ನು ಇವರ ಮೆನುಲಿ ಕೆಲವೊಂದು ಸ್ಟಾರ್ಟರ್ಸ್ ಮತ್ತೆ ಮೈನ್ ಕೋರ್ಸ್ ನೆಲ್ಲ ಆರ್ಡರ್ ಮಾಡಿದ್ವಿ. ಸೊ ಆರ್ಡರ್ ಮಾಡಿರ್ತಕ್ಕಂಥ ಎಲ್ಲ ಐಟಮ್ಸ್ ಟೇಬಲ್ ಮೇಲೆ ಬಂದ್ಮೇಲೆ ಮೊದಲು ಸ್ಟಾರ್ಟ್ ಮಾಡಿದ್ದೆ ಕಾಲೋನಿ ಸ್ಟೈಲ್ ಮಶ್ರೂಮ್ ಅಂದ್ಬಿಟ್ಟು. ಹೆಸರು ಕೇಳೋದಕ್ಕೆ ಸಕ್ಕದಾಗಿತ್ತು, ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿತ್ತು ಗುರು. ತಂದೂರಿಲಿ ಮಶ್ರೂಮ್ ಇಷ್ಟಪಡೋರು ಈ ಸ್ಟಫ್ ಮಶ್ರೂಮ್ ನ ಟ್ರೈ ಮಾಡಿ ಕೊಟ್ಟಿರ್ತಕ್ಕಂಥ ಚಟ್ನಿ ಜೊತೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ಜ್ಯೂಸಿ ಆಗಿರೋ ಮಶ್ರೂಮ್ ಟೇಸ್ಟ್ ಸೂಪರ್ ಆಗಿತ್ತು. ಇನ್ನು ಪನ್ನೀರ್ ಇಷ್ಟಪಡೋರು ಪೇಶ್ವಾರಿ ಪನ್ನೀರ್ ಟಿಕ್ಕಾ ಅಂತ ಸಿಗುತ್ತೆ, ಇದನ್ನು ಕೂಡ ನೀವು ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಮೇನ್ ಕೋರ್ಸ್ ವಿಚಾರಕ್ಕೆ ಬಂದ್ರೆ ನಾವು ಗ್ರೇವಿಲಿ ಮ್ಯಾಂಗೋ ಪನ್ನೀರು ಮತ್ತೆ ಲಗಾನ್ ಕಿ ಸಬ್ಜಿನ ಆರ್ಡರ್ ಮಾಡಿದ್ವಿ. ಸೊ ಫಸ್ಟ್ ಗೆ ಸ್ಟಫ್ಡ್ ಪರೋಟಾನ ಮೊಸರು ಜೊತೆ ಟ್ರೈ ಮಾಡಿದ್ವಿ, ಸಕ್ಕತ್ತಾಗಿತ್ತು, ಒಂಥರ ರಿಲ್ಯಾಕ್ಸಿಂಗ್ ಅಂತಾನೆ ಹೇಳ್ಬೋದು. ಗಾರ್ಲಿಕ್ ನಾನ್ ಜೊತೆಗೆ ಸ್ಪೈಸಿ ಬೇಕಂದ್ರೆ ಲಗಾನ್ ಕಿ ಸಬ್ಜಿ ಟ್ರೈ ಮಾಡಿ, ಸ್ವಲ್ಪ ಸ್ವೀಟ್ ಬೇಕಂದ್ರೆ ಮ್ಯಾಂಗೋ ಪನ್ನೀರ್ನ ಟ್ರೈ ಮಾಡಿ. ಎರಡು ಕೂಡ ಡಿಫ್ರೆಂಟ್ ಆಗಿ ಸೂಪರ್ ಆಗಿತ್ತು. ತವಾ ಪಲಾವ್ನ ನಾನಿಲ್ಲಿ ಟ್ರೈ ಮಾಡಿದೆ, ಸೂಪರ್ ಟೇಸ್ಟ್ ಗುರು, ಮಸಾಲಾ ಭರಿತವಾಗಿತ್ತು. ಡೆಸರ್ಟ್ಸ್ ಅಲ್ಲಿ ನಾನು ಗುಲಾಬ್ ಜಾಮೂನ್ ಮತ್ತೆ ಐಸ್ ಕ್ರೀಮ್ಸ್ ಎಲ್ಲ ಟ್ರೈ ಮಾಡಿದೆ, ಸೂಪರ್ ಆಗಿತ್ತು. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡಿದೆ, ವಿಸಿಟ್ ಮಾಡಿ.